ಗದಗ್ನಲ್ಲಿ ಶಾಸಕರ ಬಳಿಕ ಈಗ ಪೊಲೀಸ್ ಅಧಿಕಾರಿಗೆ ಲೋಕಾಯುಕ್ತ ಬಲೆ ಬೀಸಿದೆ. ಲಂಚ ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಎಸ್ಐ. ಗದಗ್ನ ಶಹರ ಠಾಣೆಯ ಎಎಸ್ಐ ಆಗಿರುವ ಸಿವಿ ಇಂಗಳಹಳ್ಳಿ ಲೋಕಾಬಲೆಗೆ ಬಿದ್ದಿದ್ದಾರೆ. ಅನಾಮಧೇಯ ವ್ಯಕ್ತಿಯ ಅರ್ಜಿ ವಜಾಗೊಳಿಸುವ ಸಲುವಾಗಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 10,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಎಸ್ಐ ಲಾಕ್ ಆಗಿದ್ದಾರೆ. ವೀರೇಶ್ ಪೂಜಾರ್ ಎನ್ನುವಂತಹ ವ್ಯಕ್ತಿಯ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ವೀರೇಶ್ ಕುಟುಂಬದ ವಿರುದ್ಧ ದೂರು ನೀಡಿರುವಂತಹ ಅನಾಮಧೇಯ ವ್ಯಕ್ತಿ, ಆ ಅನಾಮಧೇಯ ವ್ಯಕ್ತಿಯ ದೂರನ್ನ ವಜಾಗೊಳಿಸಿಕೊಳ್ಬೇಕು ಅಂದ್ರೆ ಏನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಎಎಸ್ಐ. ಇವರು ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಮೊದಲು ಆರಂಭಿಕ ಹಂತಗಳಲ್ಲಿ 13,000 ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಎಎಸ್ಐ ಸಿವಿ ಇಂಗಳಹಳ್ಳಿ ಕೇವಲ 13,000 ರೂಪಾಯಿಗೆ ತನ್ನನ್ನು ತಾನು ಮಾರ್ಕೊಂಡಿರುವಂತಹ ಎಎಸ್ಐ. ಅದಾದ ಮೇಲೆ 10,000 ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ, ಅಂದರೆ ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ನೇರವಾಗಿ ಹಣವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೇ ಈ ವ್ಯಕ್ತಿಯನ್ನ ತಮ್ಮ ಸುಪರ್ದಿಗೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಬ್ಬ ಅಧಿಕಾರಿ ಎಎಸ್ಐ, ಇಂತಹ ಪೊಲೀಸ್ ಅಧಿಕಾರಿ, ನ್ಯಾಯವನ್ನು ಕೊಡಿಸಬೇಕಾಗಿರುವಂತಹ ವ್ಯಕ್ತಿ, ಸಮಾಜದಲ್ಲಿ ತಲೆ ಎತ್ತಿ ಅಡ್ಡಾಡಬೇಕಾಗಿರುವಂತಹ ವ್ಯಕ್ತಿ, ಈಗ ಇಡೀ ಸಮಾಜದ ಮುಂದೆ ತಲೆ ತೆಗೆಸಬೇಕಾದಂತಹ ನೀಚ ಕೃತ್ಯಕ್ಕೆ ಈ ಅಧಿಕಾರಿ ಬಂದಿರೋದು. ಕೇವಲ ಈ ಒಬ್ಬೇ ಅಧಿಕಾರಿ ಅಲ್ಲ, ಈ ರೀತಿಯಾಗಿ ಲಂಚವನ್ನು ಸ್ವೀಕರಿಸುವಂತಹ ಅದೆಷ್ಟೋ ಅಧಿಕಾರಿಗಳಿದ್ದಾರೆ. ಅವರೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಲೋಕ ಅಧಿಕಾರಿಗಳು ಇತ್ತೀಚಿನ ಕಳೆದ ನೀವು 3-4 ತಿಂಗಳುಗಳಿಂದ ನಿರಂತರವಾಗಿ ಲೋಕಾಯುಕ್ತ ದಾಳಿಗಳನ್ನು ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ಲೋಕಾಯುಕ್ತಕ್ಕೆ ಮತ್ತಷ್ಟು ಬಲವನ್ನು ಕೊಡ್ತಾ ಇರುವಂಥದ್ದು ಆ ಅಧಿಕಾರಿಗಳು. ಕಾರಣ ಏನು ಅಂದ್ರೆ, ಈ ರೀತಿಯಾಗಿರುವಂತಹ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಆ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.